ಶಾಮಪುರ ಎಂಬ ಒಂದು ಸುಂದರವಾದ ಊರು. ಅಲ್ಲಿ ಜನರು ಸೂರ್ಯೋದಯ ಆಗುವ ಮುಂಚೆಯೇ ಎದ್ದು ಅವರವರ ಕೆಲಸಕ್ಕೆ ಹೋಗುತ್ತಿದ್ದರು. ಆ ಊರಿನಲ್ಲಿ ಒಂದು ಸುಂದರವಾದ ನದಿ ಇತ್ತು. ಆ ನದಿಯ ತೀರದಲ್ಲೇ ಇಬ್ಬರು ಸಹೋದರಿಯರು ವಾಸ ಮಾಡ್ತಾ ಇದ್ದರು. ಅಕ್ಕ ಸ್ವಾತಿ ಮತ್ತು ತಂಗಿ ಶ್ವೇತಾ. ಶ್ವೇತಾಳ ಮದುವೆ ಒಬ್ಬ ಶ್ರೀಮಂತ ವ್ಯಾಪಾರಿ ಜೊತೆ ಆಗಿತ್ತು. ಆದರೆ ಅಕ್ಕ ಸ್ವಾತಿಯ ಮದುವೆ ಒಬ್ಬ ಬಡವನ ಜೊತೆ ನಡೆದಿತ್ತು. ಮದುವೆಯ ಸ್ವಲ್ಪ ದಿನಗಳಿಂದ ಅವನು ಹಾಸಿಗೆಯನ್ನೇ ಹಿಡಿದಿದ್ದ. ಅವಳಿಗೆ ಒಂದು ಸುಂದರವಾದ ಹೆಣ್ಣು ಮಗಳಿದ್ದಳು. ಪ್ರತಿದಿನ ಶ್ವೇತಾ ಅವರ ತಂಗಿ ಸ್ವಾತಿಯ ಮನೆಗೆ ಕೆಲಸಕ್ಕೆಂದು ಹೋಗುತ್ತಿದ್ದಳು. ಸ್ವಾತಿ ಅಕ್ಕ, ನಾನು ನಿನಗೆ ಬೇಗ ಬರೋದಕ್ಕೆ ಹೇಳಿದ್ದೀನಿ ಅಲ್ವಾ? ನೀನು ಯಾಕೆ ಪ್ರತಿ ಸರಿನೂ ಲೇಟಾಗಿ ಬರ್ತೀಯಾ? ಮನೇಲಿ ಎಷ್ಟೊಂದು ಕೆಲಸಗಳಿದ್ದಾವೆ ಗೊತ್ತಾ ನಿನಗೆ? ಶ್ವೇತಾ, ನಿನಗೆ ಗೊತ್ತು ಅಲ್ವಾ, ನನ್ನ ಗಂಡನಿಗೆ ಹುಷಾರಿಲ್ಲ, ಮತ್ತು ಮಗು ಬರೀ ಮನೇಲಿದೆ. ಅಡುಗೆ ಮಾಡಿ ಕೊಡೋದಕ್ಕೆ ತಡ ಆಯಿತು. ನಾನು ಕೆಲಸನ ಹೋಗ್ಬಿಟ್ಟು ಮಾಡ್ತೀನಿ, ಕೋಪ ಮಾಡ್ಕೊಬೇಡ. ಲೇಟಾಗಿ ಬಂದುಬಿಟ್ಟು ಕಾರಣ ಬರೀ ಹೇಳ್ತಾ ಇದ್ದೀರಾ? ಹೋಗಿ ಹೋಗಿ ಬೇಗ ಕಸ ಗುಡಿಸಿ, ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿ, ಬೇಗ ಹೋಗಿ, ಈಗಾಗಲೇ ಲೇಟ್ ಆಗಿದೆ. ಸ್ವಾತಿ ಶ್ವೇತಾಳ ಸ್ವಂತ ಅಕ್ಕನೇ ಆಗಿದ್ದರೂ ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದಳು. ಅವಳಿಗೆ ಸಂಬಳ ಕೊಡುತ್ತಿರಲಿಲ್ಲ, ಆದರೆ ಒಂದು ಹೊತ್ತು ಊಟವನ್ನು ಹಾಕುತ್ತಿದ್ದಳು. ಪ್ರತಿದಿನ ಸ್ವಾತಿ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಆ ನಂತರ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡುತ್ತಿದ್ದಳು. ಶ್ವೇತಾ, ಕೆಲಸ ಎಲ್ಲ ಆಗಿದೆ, ಮನೆಯಲ್ಲಿ ಮಗು ಕಾಯ್ತಾ ಇರ್ಬೋದು, ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅರೆ ಅಕ್ಕ, ಮರ್ತೋದ? ನಾನು ನಿನಗೆ ಹಣ ಕೊಡಲ್ಲ ಅಂತ ಹೇಳಿದ್ದೆ, ಆದರೆ ಮಿಕ್ಕಿರೋ ಅನ್ನನ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ತಗೋ, ಇದು ನೆನ್ನೆ ಮಿಕ್ಕಿರೋ ಅನ್ನನ. ಹಾಗೆಂದು ಹೇಳಿ ಶ್ವೇತಾ ಮಿಕ್ಕಿರುವ ಅನ್ನವನ್ನು ಸ್ವಾತಿಗೆ ಕೊಟ್ಟು ಕಳಿಸುತ್ತಾಳೆ. ಸ್ವಾತಿ ಆ ಅನ್ನವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಪ್ರತಿದಿನವೂ ಹೀಗೆ ಆ ಮಿಕ್ಕಿರೋ ಅನ್ನವನ್ನು ತೆಗೆದುಕೊಂಡು ಬಂದು ಅವಳ ಗಂಡನಿಗೆ ತಿನ್ನಿಸಿ ಹಾಗೆ ಮಗಳ ಜೊತೆ ಊಟವನ್ನು ಮಾಡಿ ಮಲಗುತ್ತಿದ್ದಳು. ಮರುದಿನ ಸ್ವಾತಿ ಬೆಳಗ್ಗೆ ಬೇಗ ಎದ್ದು ಶ್ವೇತಾಳ ಮನೆಗೆ ಹೋಗುತ್ತಾಳೆ. ಅಕ್ಕ, ಕಸ ಎಲ್ಲ ಆಮೇಲೆ ಗುಡಿಸು, ಸರಿನಾ? ನಮ್ಮ ಯಜಮಾನ್ರಿಗೆ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಬೇಗ ಹೋಗ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡ್ಕೊಂಡು ಬರ್ತೀಯಾ? ನನಗೆ ಸಹ ತುಂಬಾ ಹೊಟ್ಟೆ ಹಸಿವಾಗಿದೆ. ಸರಿ ಶ್ವೇತಾ, ನನಗೊಂದು ಅರ್ಧ ಗಂಟೆ ಸಮಯ ಕೊಡು, ನಾನು ಅಷ್ಟರಲ್ಲಿ ಮಾಡಿಕೊಂಡು ತಗೊಂಡು ಬರ್ತೀನಿ. ಹಾಗೆಂದು ಹೇಳಿ ಶ್ವೇತಾ ಅಡುಗೆ ಮನೆಗೆ ಹೋಗಿ ಚಿಕನ್ ಬಿರಿಯಾನಿಯನ್ನು ಮಾಡುತ್ತಾಳೆ. ಅಡುಗೆ ಮಾಡುತ್ತಾ ಹಾಗೆ ಒಂದು ಕ್ಷಣ ಯೋಚಿಸುತ್ತಾಳೆ. ನನ್ನ ಮಗಳು ರಾಣಿಗೆ ಚಿಕನ್ ಬಿರಿಯಾನಿ ಅಂದರೆ ತುಂಬಾ ಇಷ್ಟ. ಶ್ವೇತಾ ಇವತ್ತಾದರೂ ಚಿಕನ್ ಬಿರಿಯಾನಿ ನನಗೆ ಕೊಡ್ತಾಳ ನೋಡೋಣ. ನನ್ನ ಮಗಳಿಗೆ ಎತ್ಕೊಂಡು ಹೋಗ್ತೀನಿ. ಚಿಕನ್ ಬಿರಿಯಾನಿಯನ್ನು ಇಬ್ಬರು ಗಂಡ ಹೆಂಡತಿ ಸೇವಿಸುತ್ತಾರೆ. ಅದು ಬಹಳನೇ ರುಚಿಯಾಗಿರುತ್ತದೆ. ಆವಾಗ ಶ್ವೇತಾ ಊಟವನ್ನು ತಿಂದು ಹೇಳುತ್ತಾಳೆ, ಅಕ್ಕ, ನೀನು ಏನೇ ಹೇಳು, ನಿನ್ನ ಕೈಯಲ್ಲಂತೂ ಚಿಕನ್ ಬಿರಿಯಾನಿ ಸಕ್ಕತ್ತಾಗಿದೆ ಅಕ್ಕ. ಅದಕ್ಕೆ ನಾನು ಯಾವಾಗಲೂ ನಿನ್ನ ಕೈಯಲ್ಲಿ ಮಾಡಿಸೋದು. ಚೆನ್ನಾಗಿದೆ ಅಕ್ಕ. ಅಕ್ಕ ತಗೊಳ್ಳೆ, ಇದು ನೆನ್ನೆ ಮಿಕ್ಕಿರೋ ಅನ್ನ ಸಾಂಬಾರು. ಮತ್ತು ನನ್ನ ಗಂಡನಿಗೆ ವ್ಯಾಪಾರದಲ್ಲಿ ಲಾಭ ಆಗಿದೆ. ನಾಳೆ ಫಂಕ್ಷನ್ ಇಟ್ಕೊಂಡಿದ್ದೀವಿ ಮನೇಲಿ, ಸ್ವಲ್ಪ ಬೇಗ ಬಂದುಬಿಡಕ್ಕ ನೀನು. ಹಾಗೆಂದು ಹೇಳಿ ನೆನ್ನೆ ಮಿಕ್ಕಿರುವ ಅನ್ನ ಸಾಂಬಾರನ್ನು ಕಟ್ಟಿ ಕಳಿಸುತ್ತಾಳೆ. ಸ್ವಾತಿ ಒಂದು ಮಾತನ್ನು ಆಡದೆ ಆ ಅನ್ನ ಸಾಂಬಾರನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟುವ ಮುಂಚೆಯೇ ಸ್ವಾತಿ ಎದ್ದು ಅವಳ ತಲೆಯನ್ನು ಬಾಚಿಕೊಂಡು ರೆಡಿಯಾಗುತ್ತಾ ಇರುತ್ತಾಳೆ. ಅಷ್ಟರಲ್ಲೇ ಅವಳ ಮಗಳು ರಾಣಿ ಕೇಳುತ್ತಾಳೆ, ಅಮ್ಮ, ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಲ್ಲೋಗ್ತಾ ಇದೆಯಮ್ಮ? ರಾಣಿ, ಇವತ್ತು ನಿಮ್ಮ ಚಿಕ್ಕಮ್ಮನ ಮನೇಲಿ ತುಂಬಾ ಕೆಲಸ ಇದೆ. ನಿಮ್ಮ ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ಲಾಭ ಆಗಿದೆ ಅಂತೆ, ಫಂಕ್ಷನ್ ಇಟ್ಕೊಂಡಿದ್ದಾರೆ. ವಾವ್, ಹೌದಾ ಅಮ್ಮ? ಫಂಕ್ಷನ್ ಇಟ್ಕೊಂಡಿದ್ದಾರಾ? ಹಾಗಾದರೆ ರುಚಿ ರುಚಿಯಾದ ಅಡುಗೆಗಳನ್ನೆಲ್ಲ ಮಾಡಿಸ್ತಾರೆ ಅಲ್ವಾ? ಹಾಂ ಹೌದು ಮಗಳೇ, ನನಗೆ ಲೇಟ್ ಆಗ್ತಾ ಇದೆ, ಬರೋವಾಗ ನಾನು ತೊಗೊಂಡು ಬರ್ತೀನಿ. ಅಕ್ಕ, ನಾನು ಹೇಳಿದಾಗೆ ಬೇಗ ಬಂದಿದ್ಯಾ, ಒಳ್ಳೇದಾಯಿತು. ಪೂಜೆ ಇಟ್ಕೊತಾ ಇದ್ದೀವಿ, ಜನ ಎಲ್ಲ ಬರ್ತಾರೆ, ಅವ್ರಿಗೆ ಕೇಳಿದಷ್ಟು ಜ್ಯೂಸನ್ನ ಕೊಡು, ಸರಿನಾ? ಗಲೀಜಾಗಿರೋ ಜಾಗನ ಕ್ಲೀನ್ ಮಾಡು. ಹಾಂ ತಂಗಿ, ನೀನೇನು ಚಿಂತೆ ಮಾಡಬೇಡ. ಯಾರು ಏನೇ ಕೇಳಿದ್ರು ಅದನ್ನು ತಗೊಂಡು ಹೋಗಿ ಕೊಡ್ತೀನಿ. ಪೂಜೆ ಬಹಳ ಅದ್ಧೂರಿಯಾಗಿರುತ್ತದೆ. ಊರಿನಲ್ಲಿ ಇರುವ ಪ್ರತಿಯೊಂದು ಶ್ರೀಮಂತ ಮನೆಯವರು ಆ ಪೂಜೆಗೆ ಬಂದಿರುತ್ತಾರೆ. ಪೂಜೆಯ ನಂತರ ಎಲ್ಲರೂ ರುಚಿ ರುಚಿಯಾದ ಆಹಾರಗಳನ್ನು ಸವಿಯುತ್ತಾರೆ. ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿರುತ್ತಾರೆ. ಎಲ್ಲರೂ ಹೋದ ನಂತರ ಸ್ವಾತಿ ಅಲ್ಲಿರುವ ಜಾಗವನ್ನು ಕ್ಲೀನ್ ಮಾಡುತ್ತಾ ಇರುತ್ತಾಳೆ. ಅಷ್ಟರಲ್ಲಿಯೇ ಶ್ವೇತಾ ಅಲ್ಲಿಗೆ ಬಂದು ಹೇಳುತ್ತಾಳೆ,
ಅಕ್ಕ, ಗುಲಾಬ್ ಜಾಮೂನು ಪಾತ್ರೆ ತುಂಬ ತುಂಬಿದೆ, ಇನ್ನು ಜಾಸ್ತಿ ಆಗಿದೆ ಕಣೆ. ಅದನ್ನ ಎತ್ಕೊಂಡೋಗಿ ಅಡುಗೆ ಮನೆಯಲ್ಲಿ ಇಕ್ಕು, ಸರಿನಾ? ನೊಣ ಬಿದ್ದುಬಿಡುತ್ತೆ ಇಲ್ಲಾಂದರೆ. ಶ್ವೇತಾ ಸ್ವಾತಿಗೆ ಹಾಗೆಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆ ನಂತರ ಸ್ವಾತಿ ಮಿಕ್ಕಿರುವ ಗುಲಾಬ್ ಜಾಮೂನ್ ಪಾತ್ರೆಯನ್ನು ಅವಳ ತಲೆಯ ಮೇಲೆ ಇಟ್ಟುಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ. ತಗೋ ಅಕ್ಕ, ನಿನ್ನೆ ಬಿರಿಯಾನಿ ಮಾಡಿದ್ದೆ ಅಲ್ವಾ, ಜಾಸ್ತಿನೇ ಮಿಕ್ಕಿದೆ, ತಗೋ, ನಿನ್ನ ಮಗುಗೆ ತಗೊಂಡೋಗಿ ಕೊಡು. ಮನೆಯಲ್ಲಿ ತುಂಬಾ ಸ್ವೀಟ್ಸ್ ಇದೆ, ಅದನ್ನು ನಾವು ತಿನ್ಕೊತೀವಿ. ಸ್ವಾತಿ ಆ ನಿನ್ನೆ ಮಾಡಿರುವ ಬಿರಿಯಾನಿಯನ್ನು ತೆಗೆದುಕೊಂಡು ಮನೆಗೆ ಹಿಂತಿರುಗುತ್ತಾಳೆ. ಆದರೆ ಅವಳ ಮನಸ್ಸಿನಲ್ಲಿ ತುಂಬಾ ನೋವುಂಟಾಗಿರುತ್ತದೆ. ಅಷ್ಟೊಂದು ಸ್ವೀಟ್ಸ್ ಮಿಕ್ಕಿತ್ತು. ನನ್ನ ಮಗುಗೆ ಒಂದೇ ಒಂದು ಸ್ವೀಟ್ ಕೊಟ್ಟಿದ್ರೆ ಏನಾಗ್ತಿತ್ತು? ನನ್ನ ಮಗುಗೆ ಸ್ವೀಟ್ ತರ್ತೀನಿ ಅಂತ ಹೇಳಿದ್ದೆ. ನಾನು ಇವಾಗ ಏನು ಮಾಡಲಿ? ಯಾವ ಮುಖ ಇಟ್ಕೊಂಡು ನಾನು ಮನೆಗೆ ಹೋಗಲಿ? ಅಯ್ಯೋ ದೇವ್ರೇ, ನೀನೇ ಕಾಪಾಡು. ನಾನು ಏನು ಮಾಡಿದೆ? ನಾನು ಏನು ತಪ್ಪು ಮಾಡಿದೆ? ಸ್ವಾತಿ ಹಾಗೆ ಅಳುತ್ತಲೇ ಆ ದೇವಸ್ಥಾನದ ಒಳಗೆ ಹೋಗುತ್ತಾಳೆ. ನಾನು ಏನು ಮಾಡಿದೆ ದೇವ್ರೆ? ನನ್ನ ತಂಗಿ, ನನ್ನ ಸ್ವಂತ ತಂಗಿನೇ ನನಗೆ ದಿನ ಮಿಕ್ಕಿರೋ ಊಟನ ಕೊಡ್ತಾಳೆ. ನಾವು ಆರೋಗ್ಯ ಕೆಡ್ತಾ ಇದ್ದೀವಿ, ನಮ್ಮನ್ನು ನೀವೇ ಕಾಪಾಡಬೇಕು. ನಾನು ಏನು ತಪ್ಪು ಮಾಡಿದೆ ಅಂತ ಹೀಗೆ ಮಾಡ್ತಾ ಇದೆಯಾ? ನನ್ನ ಮಗು ಎಷ್ಟೊಂದು ಆಸೆಯಿಂದ ಕಾಯ್ತಾ ಇದೆ, ನಮಗೆ ಈ ಥರ ಎಲ್ಲ ಆಗ್ತಾ ಇದೆ. ಇದು ನ್ಯಾಯನಾ ದೇವ್ರೇ? ಅವಳು ಹಾಗೆ ಅಳುತ್ತಿರುವಾಗ ಆ ಶಿವನ ವಿಗ್ರಹದ ಹಿಂದೆಯಿಂದ ಒಂದು ಬೆಳಕು ಬರುತ್ತದೆ. ಆದರೆ ಸ್ವಾತಿ ಅದನ್ನು ನೋಡುವುದಿಲ್ಲ. ಇದರ ಅರ್ಥ ದೇವರು ಅವಳ ಮಾತನ್ನು ಕೇಳಿಸಿಕೊಂಡ ಎಂದು. ಸ್ವಾತಿ ಅಳುತ್ತಲೇ ಅವಳ ಮನೆಗೆ ಹೋಗುತ್ತಾಳೆ. ಆದರೆ ಗುಡಿಸಲಿದ್ದ ಮನೆ ಈಗ ದೊಡ್ಡ ಬಂಗಲೆಯಾಗಿರುತ್ತದೆ. ಇದನ್ನು ನೋಡಿ ಸ್ವಾತಿ ಬೆರಗಾಗುತ್ತಾಳೆ. ಅರೆ, ಇಲ್ಲಿ ನನ್ನ ಮನೆ ಇತ್ತು ಅಲ್ವಾ? ಇದ್ಯಾರ ಮನೆ? ಒಳಗೆ ಹೋಗಿ ಒಂದ್ಸರಿ ನೋಡ್ತೀನಿ. ಹಾಗೆಂದು ಹೇಳಿ ಸ್ವಾತಿ ಮನೆಯ ಒಳಗೆ ಹೋಗುತ್ತಾಳೆ. ಮನೆಯೊಳಗೆ ಹೋದ ತಕ್ಷಣ ಅವಳಿಗೆ ಬಹಳನೇ ಸಂತೋಷವಾಗುತ್ತದೆ. ಅವಳ ಹುಷಾರಿಲ್ಲದ ಗಂಡ ಎದ್ದು ನಿಂತಿದ್ದ. ಭಾಗ್ಯವಂತಿ, ಇಲ್ಲಿ ನೋಡು, ನನ್ನ ಕಾಲು ಸರಿ ಹೋಗಿದೆ. ಮತ್ತು ನಮ್ಮ ಮನೆ ಗುಡಿಸ್ಲ ಮನೆ ಇತ್ತು, ಅದು ಹೇಗೆ ಈ ಥರ ಎಲ್ಲ ಆಯಿತು? ಹೇಗಮ್ಮ ಸಾಧ್ಯ? ಏನು ಮಾಡಿದೆ ರೀ? ಇದೆಲ್ಲ ದೇವರಿಚ್ಛೆನೆ. ನಮ್ಮ ಕಷ್ಟನ ನೋಡಿ ಆ ಸಾಕ್ಷಾತ್ ಶಿವನೇ ನಮಗೆ ವರ ಕೊಟ್ಟಿದ್ದಾನೆ ಅನಿಸುತ್ತೆ ರೀ, ಹಾಗೆಂದು ಹೇಳುತ್ತಾಳೆ. ಹೀಗೆ 1 ತಿಂಗಳು ಕಳೆಯಿತು. ಒಂದು ದಿನ, ರೀ, 1 ತಿಂಗಳಿಂದ ಮನೆ ಕೆಲಸನ ನಾನೇ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕ ಬರ್ತಾನೆ ಇಲ್ಲ. ನಿಮ್ಗೇನಾದರೂ ಗೊತ್ತಾಯ್ತಾ ನಮ್ಮ ಅಕ್ಕನಿಗೆ ಏನಾಗಿದೆ ಅಂತ? ಶ್ವೇತಾ, ನಿಮ್ಮ ಅಕ್ಕ ಹುಷಾರಾಗೇ ಇದ್ದಾರೆ. ಅವರಂತೂ ಇವಾಗ ಶ್ರೀಮಂತರಾಗಿದ್ದಾರೆ, ಅದಕ್ಕೆ ಅವರು ಬರೋದಿಲ್ಲ. ಇಡೀ ಊರಿಗೆ ಗೊತ್ತು. ನಿನಗೆ ಇದು ಗೊತ್ತಿರಲಿಲ್ವಾ? ಏನು? ಅಯ್ಯೋ, ಏನ್ರಿ ಹೇಳ್ತಾ ಇದ್ದೀರಾ? ನಮ್ಮ ಅಕ್ಕ ಶ್ರೀಮಂತಲಾಗೋಗಿದ್ದಾಳ? ಅವಳು ಹೇಗೆ ಶ್ರೀಮಂತಲಾದ್ಲೋ, ನಾನು ಸಹ ಹೋಗಿ ಪತ್ತೆ ಹಚ್ಕೊಂಡು ಬರ್ತೀನಿ. ಹಾಗೆಂದು ಹೇಳಿ ಶ್ವೇತಾ ಅವರ ಅಕ್ಕನ ಮನೆಗೆ ಹೋಗುತ್ತಾಳೆ. ಅವರ ಅಕ್ಕ ಸ್ವಾತಿಯ ಮನೆಯನ್ನು ನೋಡಿ ಬೆರಗಾಗುತ್ತಾಳೆ. ಇಲ್ಲಿ ಗುಡಿಸ್ಲಿತ್ತು, ಅದು ಹೇಗೆ ಇಷ್ಟು ದೊಡ್ಡ ಮನೆ ಆಯಿತು? ಒಳಗಡೆ ಹೋಗಿ ವಿಚಾರಿಸ್ತೀನಿ. ಅವಳ ಅಕ್ಕ ರೇಷ್ಮೆ ಸೀರೆ ಹಾಗೂ ಆಭರಣವನ್ನು ತೊಟ್ಟಿರುವುದನ್ನು ನೋಡಿ ಬೆರಗಾಗುತ್ತಾಳೆ. ಆ ನಂತರ ಕೇಳುತ್ತಾಳೆ, ಅಕ್ಕ, ಏನಿದು? ಇವೆಲ್ಲ ಹೇಗೆ ಬಂತಕ್ಕ? ಸ್ವಾತಿ ಪ್ರತಿಯೊಂದು ನಡೆದ ಘಟನೆಯನ್ನು ಅವಳ ತಂಗಿಯ ಬಳಿ ಹೇಳುತ್ತಾಳೆ. ಆ ನಂತರ ಹೇಗೆ ಮಾಯ ಆಯಿತು ಎಂದು. ಈ ಮಾತನ್ನು ಶ್ವೇತಾ ಕೇಳಿಸಿಕೊಂಡು ಹೇಳುತ್ತಾಳೆ, ಅಕ್ಕ, ನನಗೆ ಕೆಲಸ ಬೇಕು ಕಣೆ. ನನ್ನ ಗಂಡನಿಗೆ ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗೋಗಿದೆ. ನನ್ನ ಹತ್ರ ಹಣ ಇಲ್ಲ ಕಣೆ, ಕೆಲಸ ಕೊಡ್ತೀಯಾ? ಶ್ವೇತಾ, ನೀನು ನನ್ನ ತಂಗಿ ಕಣೆ. ನಿನಗೆ ಹಣ ಇಲ್ಲ ಅಂದರೆ ನನ್ನ ಹತ್ರ ಕೇಳು, ನಾನು ನಿನಗೆ ಹಣನ ಕೊಡ್ತೀನಿ. ಅದು ಬಿಟ್ಟು ಕೆಲಸ ಎಲ್ಲ ಮಾಡಬೇಡ ನೀನು, ಸರಿನಾ? ಅಕ್ಕ, ಇಲ್ಲ ಕಣೆ, ನಾನು ನಿನ್ನ ಹಾಗೆ ದುಡಿತೀನಿ ಅಕ್ಕ. ನಾನು ಇನ್ಮೇಲೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀನಿ. ನನಗೆ ಹಣ ಬೇಡ, ಒಂದೊತ್ತು ಊಟನ ಕೊಡು. ನಾನು ನಿನಗೆ ಹೇಗೆ ಮಾಡಿದೆ ಹಾಗೆ ಮಾಡು. ಸರಿ ಕಣೆಮ್ಮ, ನೀನು ಇಷ್ಟೊಂದು ಕೇಳ್ಕೊತಾ ಇದೆಯಂದರೆ ನಿನ್ನ ಆಸೆನ ಪೂರ್ತಿ ಮಾಡ್ತೀನಿ. ನಾಳೆಯಿಂದನೇ ನೀನು ಕೆಲಸ ಶುರು ಹಚ್ಕೊ, ಅಥವಾ ಇವತ್ತಿಂದನೇ ಕೆಲಸನ ಶುರು ಹಚ್ಕೊ. ಸ್ವಾತಿ ಹಾಗೆ ಹೇಳಿದ ತಕ್ಷಣ ಶ್ವೇತಾ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಾಳೆ. ಮೊದಲು ಕಸವನ್ನು ಗುಡಿಸುತ್ತಾಳೆ, ಆ ನಂತರ ಇಡೀ ಮನೆಯನ್ನು ಸ್ವಚ್ಛ ಮಾಡುತ್ತಾಳೆ.
ತಗೋ ಕಣೆಮ್ಮ, ನೀನು ನನಗೆ ಊಟನೇ ಅಲ್ವಾ ಕೊಡ್ತಾ ಇದ್ದಿದ್ದು, ಬಿಸಿ ಬಿಸಿ ಊಟ ಇದೆ ಇದರಲ್ಲಿ, ತಗೊಂಡು ಹೋಗು. ನೀನು ನಿನ್ನ ಗಂಡ ತಿನ್ನು, ಸರಿನಾ? ಇಬ್ಬರು ಆರಾಮಾಗಿ ಇರಿ. ಅಕ್ಕ, ನಾನು ನಿನಗೆ ಹೇಳಿದೆ ಅಲ್ವಾ, ನಾನು ನಿನಗೆ ಹೇಗೆ ಮಾಡ್ತಿದ್ದೆ ಹಾಗೆ ಮಾಡು ಅಂತ. ನನಗೆ ನೆನ್ನೆದು ಮಿಕ್ಕಿರೋದು ಪಕ್ಕಿರೋದು ಇದ್ದರೆ ಅದನ್ನು ಕೊಡು, ಸರಿನಾ? ಹಾಗೆಂದಾಗ ಸ್ವಾತಿ ಅಡುಗೆ ಮನೆಯೊಳಗೆ ಹೋಗಿ ಮಿಕ್ಕಿರುವ ಅನ್ನವನ್ನು ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಶ್ವೇತಾ ಯಾವ ಉದ್ದೇಶದಿಂದ ಹೀಗೆ ಮಾಡುತ್ತಿದ್ದಾಳೆ ಎಂದು ಸ್ವಾತಿಗೆ ಅರ್ಥವಾಗುತ್ತದೆ. ಶ್ವೇತಾ ಆ ಮಿಕ್ಕಿರುವ ಅನ್ನವನ್ನು ತೆಗೆದುಕೊಂಡು ಮನೆಗೆ ಹೋಗುತ್ತಾಳೆ. ಶ್ವೇತಾ, ಎಲ್ಲೋಗಿದ್ದಮ್ಮ? ಬೆಳಗ್ಗೆಯಿಂದ ಮನೆಯಲ್ಲಿ ಕಾಣಿಸೇ ಇರಲಿಲ್ಲ. ನಾನು ಮಧ್ಯಾಹ್ನ ಸಹ ಊಟಕ್ಕೆ ಬಂದಿದ್ದೆ, ನೀನಿರಲಿಲ್ಲ. ಎಲ್ಲೋಗಿದ್ದೆ ತಾಯಿ? ರೀ, ನಾನು ಹೇಳಿದೆ ಅಲ್ವಾ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ನಾನು ಹೋದೆ. ನಮ್ಮ ಅಕ್ಕ ಹೇಗೆ ಶ್ರೀಮಂತಲಾದ್ಲಂತ ನನಗೆ ಗೊತ್ತಾಯಿತು. ನಾನು ಕೂಡ ಇವಾಗ ಅವಳಕ್ಕಿನ್ನ ಶ್ರೀಮಂತ ಆಗ್ತೀನಿ. ಶ್ವೇತಾ, ಅತಿ ಆಸೆ ಒಳ್ಳೆಯದಲ್ಲ. ನಮ್ಮ ಹತ್ರ ಇಷ್ಟು ದೊಡ್ಡ ಬಂಗ್ಲೆ ಇದೆ, ಮನೆ, ಆಸ್ತಿ ಎಲ್ಲ ಇದೆ. ನಿನಗೆ ಅತಿ ಆಸೆ ಯಾಕಮ್ಮ? ಆರಾಮಾಗಿರು. ರೀ, ನೀವು ಸ್ವಲ್ಪ ಸುಮ್ಮನೆ ಇರಿ. ನಿಮಗೆ ಇದ್ರ ಬಗ್ಗೆ ಅರ್ಥ ಆಗಲ್ಲ. ನಮ್ಮ ಅಕ್ಕ ಶ್ರೀಮಂತಲಾಗ್ತಾಳಂದರೆ ನನ್ನ ಕೈಲಿ ತರಿಸ್ಕೊಳಕ್ಕಾಗಲ್ಲ. ನೀವು ಸುಮ್ಮನೆ ಮಲ್ಕೊಳ್ಳಿ. ಹಾಗೆಂದು ಹೇಳಿ ಅವಳ ಗಂಡನ ಬಾಯಿಯನ್ನು ಮುಚ್ಚಿಸುತ್ತಾಳೆ. ಆ ನಂತರ ಇಬ್ಬರು ಮಲಗುತ್ತಾರೆ. ಮರುದಿನ ಶ್ವೇತಾ ಮನೆಗೆ ಬಂದು ಬೇಗ ಎಲ್ಲ ಅಡಿಗೆಗಳನ್ನು ಮಾಡುತ್ತಾಳೆ. ಆ ನಂತರ ಅಡಿಗೆ ಮನೆಯನ್ನೆಲ್ಲ ಸ್ವಚ್ಛ ಮಾಡುತ್ತಾಳೆ. ತಗೊಳ್ಳೆ, ನೀನು ಹೇಳಿದಾಗೆ ನೆನ್ನೆ ಮಿಕ್ಕಿರ ಅನ್ನ ಸಾಂಬಾರೇ ಇದರಲ್ಲಿ ಕಟ್ಟಿದ್ದೀನಿ, ತಗೊಂಡು ಹೋಗು. ಹುಷಾರು, ಸರಿನಾ? ಶ್ವೇತಾ ಆ ಬ್ಯಾಗನ್ನು ತೆಗೆದುಕೊಂಡು ಹೋಗುತ್ತಾಳೆ. ಅಣ್ಣ, ಈ ತರಕಾರಿಗಳನ್ನು 1 kg ಪ್ಯಾಕ್ ಮಾಡಿ ಕೊಡಿ. ಹಣ್ಣು ತರಕಾರಿಯನ್ನು ತೆಗೆದುಕೊಂಡು ರಸ್ತೆಯಲ್ಲಿ ಹೋಗುವಾಗ ಯೋಚಿಸುತ್ತಾಳೆ. ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕ? ಮಿಕ್ಕಿರೋದು ಪಕ್ಕಿರೋದನ್ನ ನಾನು ತಿಂತೀನಾ? ನಾನಂತೂ ತಾಜಾ ತರಕಾರಿ ತಗೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಹೋಗಿ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡಿಕೊಂಡು ತಿಂತೀನಿ. ಅವಳ ಥರ ಬಡವಿ ಅಲ್ಲ ನಾನು ಇನ್ಮೇಲೆ ಶ್ರೀಮಂತಲಾಗೋಗ್ತೀನಿ. ಹೀಗೆಯೇ 1 ತಿಂಗಳು ಕಳೆಯುತ್ತದೆ. ಆ ಕೊನೆಯ ದಿನ ಅವಳು ಕೆಲಸವನ್ನು ಮಾಡಿ ಮಿಕ್ಕಿರುವ ಅನ್ನವನ್ನು ತೆಗೆದುಕೊಂಡು ಹೋಗುತ್ತಿರುತ್ತಾಳೆ. ಅಂತೂ ಇಂತೂ 1 ತಿಂಗಳು ಕಳೀತು. ಇವಾಗ ನಾನು ಕೂಡ ಶ್ರೀಮಂತಲಾಗ್ತೀನಿ. ಇವತ್ತು ಸಿಕ್ಕಿರೋ ಮಿಕ್ಕಿರೋ ಅನ್ನನ ತಗೊಂಡು ಹೋಗಿ ಆ ದೇವ್ರ ಹತ್ರ ಕೊಡ್ತೀನಿ. ನೋಡೋಣ, ನಾನು ಸ್ವಲ್ಪ ಕಣ್ಣೀರನ್ನು ಹಾಕ್ತೀನಿ. ಅಕ್ಕ ಹೇಳಿದಾಗೆ ನಾನು ಮಾಡ್ತೀನಿ. ಹಾಗೆಂದು ಹೇಳಿ ಅವಳು ಸಹ ಆ ದೇವಸ್ಥಾನದ ಒಳಗೆ ಹೋಗುತ್ತಾಳೆ. ನಾಟಕದ ಕಣ್ಣೀರಾಕುತ್ತಾ ಹೇಳುತ್ತಾಳೆ, ದೇವ್ರೆ, ನಮ್ಮ ಅಕ್ಕನ ಮನೆಯಲ್ಲಿ ನಾನು 1 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಆದರೂ ನಮ್ಮ ಅಕ್ಕ ಪ್ರತಿದಿನ ಮಿಕ್ಕಿರೋ ಪಕ್ಕಿರೋ ತಂಗಳನ್ನ ಕೊಡ್ತಾಳೆ. ನೀನೇ ಏನಾದರೂ ಮಾಡು ದೇವ್ರೆ. ನಾನು ತುಂಬ ಕಷ್ಟದಲ್ಲಿದ್ದೀನಿ ದೇವ್ರೆ. ನನ್ನನ್ನು ಸಹ ಶ್ರೀಮಂತಲು ಮಾಡು ದೇವ್ರೆ, ಪ್ಲೀಸ್ ದೇವ್ರೆ. ಅವಳ ಈ ನೋವನ್ನು ಕೇಳಿ ಶಿವ ಅವಳಿಗೆ ಪ್ರತೀಕಾರ ನೀಡುತ್ತಾನೆ. ಆದರೆ ಇದನ್ನು ಅವಳು ಗಮನಿಸುವುದಿಲ್ಲ. ಮೊಸಳೆಯ ಕಣ್ಣೀರನ್ನು ಹಾಕುತ್ತಾ ಅವಳು ಇನ್ನೂ ಶ್ರೀಮಂತಳಾಗುತ್ತಾಳೆ ಎಂದು ಮನೆಗೆ ಹಿಂತಿರುಗುತ್ತಾಳೆ. ಅವಳು ಮನೆಗೆ ಬಂದು ನೋಡುತ್ತಾಳೆ. ಆದರೆ ಅವಳು ಬಂಗಲೆ ಇದ್ದ ಮನೆ ಈಗ ಗುಡಿಸಲಾಗಿರುತ್ತದೆ. ಅದನ್ನು ನೋಡಿ ಅವಳು ಗಾಬರಿಗೊಳ್ಳುತ್ತಾಳೆ. ಅಯ್ಯೋ, ಏನಿದು? ಇಲ್ಲಿ ನಂದು ಬಂಗ್ಲೆ ಇತ್ತು, ಗುಡಿಸ್ಲೆ ಹೆಂಗಾಗೋಯ್ತು? ಅಯ್ಯೋ ದೇವ್ರೆ, ಎಲ್ಲ ಹೊರಟೋಯ್ತಾ? ಒಳಗಡೆ ಹೋಗಿ ನೋಡ್ತೀನಿ, ನನ್ನ ಚಿನ್ನ ಒಡವೆ ಏನಾದರೂ ಹೊರಟೋಗಿದ್ಯಾ? ಮನೆಯ ಒಳಗೆ ಹೋಗಿ ನೋಡುತ್ತಾಳೆ. ಅವಳ ಬೆಳ್ಳಿ ಆಭರಣ ವಜ್ರಗಳು ಯಾವುದೂ ಇರುವುದಿಲ್ಲ. ನನಗೆ ಯಾಕೆ ಹೀಗಾಯಿತು ಎಂದು ಜೋರಾಗಿ ಅಳಲು ಶುರು ಮಾಡುತ್ತಾಳೆ. ಅವಳು ಅಳುವ ಶಬ್ದ ಕೇಳಿ ಹಿಂದಿನಿಂದ ಒಂದು ಪ್ರಕಾಶ ಮೂಡುತ್ತದೆ. ಸಾಕ್ಷಾತ್ ಶಿವ ಅಲ್ಲಿ ಪ್ರವೇಶಿಸುತ್ತಾನೆ. ಅಳುವುದನ್ನು ನಿಲ್ಲಿಸು. ಇವೆಲ್ಲ ನಿನ್ನ ಕರ್ಮದ ಫಲಗಳು. ನಿನ್ನ ಹತ್ರ ಎಲ್ಲನೂ ಇತ್ತು, ಆದರೂ ಸಹ ನೀನು ಅತ್ಯಾಸೆಗೊಂಡೆ. ನಿಮ್ಮ ಅಕ್ಕ ಹತ್ರ ಏನೂ ಇರಲಿಲ್ಲ. ಅದಕ್ಕೆ ಅವಳು ಮಾಡಿರೋ ಒಳ್ಳೆ ಕರ್ಮಗಳಿಂದ ಅವಳಿಗೆ ಇದನ್ನು ಸಿಕ್ತು. ನೀನು ಮಾಡಿರುವ ಪಾಪಗಳಿಂದನೇ ಇವತ್ತು ನೀನು ಈ ಪರಿಸ್ಥಿತಿಯಲ್ಲಿದ್ದೀಯ. ಆ ನಂತರ ಶ್ವೇತಾಳಿಗೆ ಅವಳು ಮಾಡಿರುವ ತಪ್ಪುಗಳು ಅರಿವಾಗುತ್ತದೆ. ಈ ಕಥೆಯ ಅರ್ಥ, ನಮ್ಮ ಬಳಿ ಏನಿದೆ ನಾವು ಅದರಲ್ಲೇ ಖುಷಿ ಪಡಬೇಕು.
ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಳಸಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.